ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮಗೆ ನಿಮ್ಮ KCT ಆಪ್ಷನ್ ಎಂಟ್ರಿನ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಟ್ಟಿದ್ದರು. ಸೊ ಐ ಹೋಪ್ ನೀವೆಲ್ಲ ಕರೆಕ್ಟಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಏನು ಎಕ್ಸ್ಟ್ರಾ ಕಾಲೇಜಸ್, ನ್ಯೂ ಕಾಲೇಜಸ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ನ ಕೊಟ್ಟಿದ್ದರು. ಸೊ ನಿಮಗೆ ಬೇಕಾಗಿರುವಂಥ ಕಾಲೇಜ್ನ ನೀವು ಮಿಸ್ ಮಾಡಿದರೆ ಐ ಥಿಂಕ್ ನೀವು ಆ ಎಲ್ಲ ಕಾಲೇಜ್ಗಳನ್ನ ಆ್ಯಡ್ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಎನಿವೇಸ್ ಈಗಂತೂ ಟೈಮ್ ಮುಗ್ದಿದೆ. ನೀವೆಲ್ಲ ಕರೆಕ್ಟಾಗಿ ಪ್ರೊಸೀಜರ್ನ ಫಾಲೋ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ PDF ಏನಿತ್ತಲ್ವಾ, ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ನೀವೇನು ಅಡ್ಮಿಷನ್ ಆಗ್ತಿರಲ್ವ ಕಾಲೇಜಿಗೆ ಹೋಗಿ, ಸೊ ಆವಾಗ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಲೇಬೇಕು ಅಲ್ವಾ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಆ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದು ನಿಮ್ಮ ಕಂಪ್ಲೀಟ್ ಫೈನಲ್ ಲಿಸ್ಟ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಹೇಳ್ತಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಹತ್ರ ಇವಾಗಲೂ ತೆಗೆದಿಟ್ಕೊಳ್ಳಿ. ಓಕೆನಾ. ಆಮೇಲೆ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಗಡಿಬಿಡಿ ಮಾಡ್ಕೊಬೇಡಿ. ಓಕೆನಾ. ಸೊ ಆಮೇಲೆ ಮರ್ತುಬಿಟ್ಟೆ, ಈಗ ತುಂಬ ದೂರ ಟ್ರಾವೆಲ್ ಮಾಡಿರ್ತೀರ. ಓಕೆನಾ. ಸೊ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ಸರಿನಾ. ಸರಿ, ಇವಾಗ ಒಂದೊಂದು ಡಾಕ್ಯುಮೆಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಹೇಳ್ತಿರುವಂಥ ಡಾಕ್ಯುಮೆಂಟ್ಸ್ಗಳನ್ನು ಒರಿಜಿನಲ್ ಸೆಟ್ ಏನಿರ್ತಾವಲ್ವ, ಸೊ ಅದನ್ನ ತೆಗೆದಿಟ್ಕೊತೀರಾ. ಓಕೆನಾ. ತೆಗ್ದು ಇಟ್ಕೊಂಡ್ಬಿಟ್ಟು ಇದ್ರದ್ದು ಒಂದು 2-3 ಸೆಟ್ಟು ಜೆರಾಕ್ಸ್ ಕೂಡ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ನಿಮಗೆ ಮುಂದೆ ಏನು ಸ್ಕಾಲರ್ಶಿಪ್ ಇರ್ತವೆ, ಪ್ರೈವೇಟ್ ಸ್ಕಾಲರ್ಶಿಪ್ ಆಗಿರ್ಬೋದು, ಗೌರ್ಮೆಂಟ್ ಸ್ಕಾಲರ್ಶಿಪ್ಪು. ಸೊ ಇದಕ್ಕೆಲ್ಲ ಬೇಕಾಗುತ್ತೆ. ಓಕೆನಾ. ಈ ನಿಮ್ಮ ಏನು ಡಾಕ್ಯುಮೆಂಟ್ಸ್ಗಳ ಒಂದು ಜೆರಾಕ್ಸ್. ಓಕೆನಾ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ. ಸರಿನಾ. ಸರಿ, ಇವಾಗ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಂತ ತಿಳ್ಕೊಳ್ಳೋಣ. ಸೊ ಫಸ್ಟು ನಿಮ್ಮ KCT ಅಪ್ಲಿಕೇಶನ್ ಫಾರ್ಮ್. ಓಕೆನಾ. ಸೊ ನೀವೇನು KCTಗೆ ಅಪ್ಲೈ ಮಾಡಿದ್ರಲ್ವಾ, ಸೊ ಅಪ್ಲೈ ಮಾಡಿರುವಂಥ PDF ಏನಿರುತ್ತೆ, ಸೊ ಅದನ್ನು ಕೂಡ ಇವಾಗ ಪ್ರಿಂಟರ್ ತೆಗೆಸ್ಕೊಳ್ಳಿ. ಓಕೆನಾ. ಸೊ ಆಮೇಲೆ ಜಸ್ಟು ಫಸ್ಟ್ 3 ಪೇಜಸ್ ಏನೋ ಇರುತ್ತೆ, ಸೊ ಅದನ್ನಷ್ಟೇ ತೆಗೆಸ್ಕೋಬೇಡಿ. ನೀವು ಪೇಮೆಂಟ್ ರಿಸಿಪ್ಟ್ ಏನು ಕೊಟ್ಟಿರ್ತೀರಲ್ವಾ, ಸೊ ಲಾಸ್ಟಿಗೊಂದು ಪೇಜಲ್ಲಿ ಪೇಮೆಂಟ್ ರಿಸಿಪ್ಟ್ ಇರುತ್ತೆ. ಓಕೆನಾ. ಸೊ ಅದು ಕೂಡ ಕಂಪಲ್ಸರಿಯಾಗಿ ಬೇಕೇ ಬೇಕು. ತಮ್ಮ ಕೊಟ್ಟಿರ್ತೀರಾ, ಮತ್ತು ನಿಮ್ಮ ಸಿಗ್ನೇಚರ್ ಇರೋದು. ಸೊ ಅದಾದಮೇಲೆ ನಿಮ್ಮ ಪೇಮೆಂಟ್ ರಿಸಿಪ್ಟ್ ಇರುತ್ತೆ. ಸೊ ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ. ಸೊ ಅದು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕಾಗಿರುತ್ತೆ. ಸರಿನಾ. ಸೊ ನೆಕ್ಸ್ಟು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್. ಓಕೆನಾ. ಸೊ ಇದೆಲ್ಲ ಐ ಥಿಂಕ್ ಎಲ್ಲ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹುಡುಕ್ಬಿಟ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಒನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು. ಓಕೆನಾ. ಸೊ ನೆಕ್ಸ್ಟ್ ಒನ್ನು KCT ಅಡ್ಮಿಟ್ ಕಾರ್ಡು. ಸೊ ತುಂಬ ವಿದ್ಯಾರ್ಥಿಗಳು ನಂಗೆ ಕೇಳ್ತಾ ಇದ್ರಿ, ಬ್ರೋ ನಮ್ಮ ಹತ್ರ ಏನೋ KCT ಅಡ್ಮಿಟ್ ಕಾರ್ಡು ಕಳೆದೋಗ್ಬಿಟ್ಟಿದೆ, ಸೊ ಇದು ಕಂಪಲ್ಸರಿ ಇರುತ್ತಾ ಅಂತ. ಸೊ ನಮ್ಮ ಅಡ್ಮಿಷನ್ ಟೈಮಲ್ಲಿ ಏನು ಇದು KCT ಅಡ್ಮಿಟ್ ಕಾರ್ಡನ್ನು ಕೇಳಿರಲಿಲ್ಲ. ಸೊ ಐ ಥಿಂಕ್ ಮ್ಯಾಂಡೇಟ್ರಿ ಏನು ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಇತ್ತು ಅಂದರೆ ಬೆಸ್ಟ್. ಓಕೆನಾ. ಸೊ ಅದನ್ನ ತೆಗೆದಿಟ್ಕೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿ ಟೆನ್ಷನ್ ತೊಗೊಬೇಡಿ, ಏನಾಗಲ್ಲ. ಓಕೆನಾ. ಸೊ ನೆಕ್ಸ್ಟು ಫೋರ್ತ್ ಒನ್ನು ನಿಮ್ಮ ಚಲನ್ ಏನಿರುತ್ತೆ, ಅಂದರೆ ಇವಾಗ ನೀವು ಬ್ಯಾಂಕಿಗೆ ಹೋಗಿ ಫೀ ಪೇಮೆಂಟ್ ಮಾಡ್ತಿರಲ್ವ, ಸೊ ಅವಾಗ ಚಲನ್ ಡೌನ್ ಮಾಡ್ಕೊಂಡಿರ್ತೀರ. ಸೊ ಆ ಚಲನಲ್ಲಿ ಬ್ಯಾಂಕ್ ಕಾಪಿ, ಸ್ಟೂಡೆಂಟ್ ಕಾಪಿ, ಕಾಲೇಜ್ ಕಾಪಿ ಅಂತ ಇರುತ್ತೆ. ಓಕೆನಾ. ಸೊ ಅಲ್ಲಿ ಏನು ಬ್ಯಾಂಕ್ ಅವ್ರು ಸಿಗ್ನೇಚರ್ ಮಾಡಿರ್ತಾರೆ. ಸೊ ಅಲ್ಲಿ ಬ್ಯಾಂಕ್ ಕಾಪಿನ ಅವ್ರು ಇಟ್ಕೊಂಡಿರ್ತಾರೆ, ನಿಮಗೆ ಸ್ಟೂಡೆಂಟ್ ಕಾಪಿ ಮತ್ತು ಕಾಲೇಜ್ ಕಾಪಿನ ಕೊಟ್ಟಿರ್ತಾರೆ. ಓಕೆನಾ. ಸೊ ಆ ಒಂದು ಕಾಪೀಸ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಸರಿನಾ. ನೆಕ್ಸ್ಟ್ ಫಿಫ್ತ್ ಒನ್ನು, ನೀವೆಲ್ಲ ಪೇಮೆಂಟ್ ಎಲ್ಲ ಮಾಡಿದ್ದಾದಮೇಲೆ ಇವಾಗ ಏನು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಬೇಕಲ್ವಾ, ಸೊ ಆ ಟೈಮಲ್ಲಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಡ್ತಾರೆ. ಸೊ ಆವಾಗ ನೀವು ಈ ಒಂದು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಓಕೆನಾ. ಮತ್ತು ಇನ್ನೊಂದು, ಸೆಕೆಂಡ್ ರೌಂಡ್ ಆದಮೇಲೆ ಚಾಯ್ಸ್ 2 ಕೊಟ್ಟು ನೀವು ಏನು ಕಂಪ್ಲೀಟ್ ಫೀಯನ್ನು ಪೇ ಮಾಡಿರ್ತೀರ. ಸೊ ಆವಾಗ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬಟ್ ಈ ಒಂದು ಥರ್ಡ್ ರೌಂಡ್ ಆದಮೇಲೆ ನಿಮಗೆ ಏನು ಕಾಲೇಜ್ ಅಲರ್ಟ್ ಆಗುತ್ತಲ್ವಾ, ಸೊ ಅದೇನಾದ್ರು ಸೇಮ್ ಫೀಸ್ ಇತ್ತು ಅಂತಂದರೆ ನೀವು ಡೈರೆಕ್ಟಾಗಿ ಅಲ್ಲೇ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೋದು. ಓಕೆನಾ. ಸೊ ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಫೀಸ್ ಕಟ್ಟಬೇಕಿತ್ತು ಅಂತಂದರೆ ಮತ್ತೆ ನೀವು ಹೋಗಿ ಕಟ್ಬಿಟ್ಟು ಆಮೇಲೆ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಓಕೆನಾ. ಚಾಯ್ಸ್ 3 ಅಂತಂದರೆ ನೀವು ಆಲ್ರೆಡಿ 10,000 ಡೆಪಾಸಿಟ್ ಕಟ್ಟಿರ್ತೀರ. ಸೊ ಉಳ್ಕಿದ್ದ ಅಮೌಂಟ್ ಏನಿರುತ್ತೆ, ಸೊ ಅದನ್ನು ಕಟ್ಬಿಟ್ಟು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಬೇಕು. ಸರಿನಾ. ಇದಿಷ್ಟು ಪ್ರೊಸೆಸ್ ಆಗಿರುತ್ತೆ. ಸೊ ನೆಕ್ಸ್ಟು ನಿಮ್ಮ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್. ಓಕೆನಾ. ಇದು 6th ಒನ್. ಸರಿನಾ. ನಿಮ್ಮ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡೇ ಬೇಕಾಗಿರುತ್ತೆ. ಸೊ ಜೆರಾಕ್ಸ್ ಕಾಪೀಸ್ ಎಲ್ಲ ತಗೊಳಲ್ಲ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಏನಿರುತ್ತೆ SSLC ಮಾರ್ಕ್ಸ್ ಕಾರ್ಡು, ಸೊ ಅದನ್ನೇ ಕಾಲೇಜವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಸರಿನಾ. ಸೊ ನೆಕ್ಸ್ಟು 7th ಒನ್ನು ನಿಮ್ಮ ಒರಿಜಿನಲ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಐ ಹೋಪ್ ಎಲ್ರಿಗೂ ಕೂಡ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಒರಿಜಿನಲ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸರಿನಾ. ಸೊ ನೆಕ್ಸ್ಟು ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ಸ್. 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ. ನೀವು ಎಷ್ಟು ವರ್ಷ ಕ್ಲೇಮ್ ಮಾಡ್ಕೊಂಡಿರ್ತೀರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ, ಸೊ ಅಷ್ಟು ವರ್ಷದ್ದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರಿನಾ. ಸೊ ಐ ಥಿಂಕ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ ಏನು ನಡೀತಲ್ವಾ, ಸೊ ಆವಾಗಲೇ ಈ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್ಸನ್ನು ಕ್ಲಿಯರಾಗಿ ಇಟ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರೊಸೆಸ್ಸು ತುಂಬ ಲಾಂಗ್ ಆಯ್ತಲ್ವಾ, ಸೊ ಇವಾಗ ಎಲ್ಲರೂ ಇಟ್ಟಿರ್ತೀರ, ಸೊ ಮರ್ತೋಗಿರ್ಬೋದು. ಸೊ ಅದನ್ನು ಕರೆಕ್ಟಾಗಿ ತೆಗೆದಿಟ್ಕೊಳ್ಳಿ. ಓಕೆನಾ. ತೆಗೆದು ಇಟ್ಕೊಳ್ಳೋದ್ರ ಜೊತೆಗೇ 3 ಸೆಟ್ ಜೆರಾಕ್ಸ್ ಕೂಡ ಮಾಡಿಸ್ಕೊಳ್ಳಿ. ಓಕೆನಾ. ಸ್ಟಡಿ ಸರ್ಟಿಫಿಕೇಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ. ಸರಿನಾ. ನೆಕ್ಸ್ಟು ನಿಮ್ಮ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC ಏನಿರುತ್ತೆ, TC ಕೂಡ ಬೇಕಾಗುತ್ತೆ ನಿಮ್ಮ ಅಡ್ಮಿಷನ್ ಟೈಮಲ್ಲಿ. ಓಕೆನಾ. ಸೊ ಇನ್ನೂ ಬರ್ಸ್ಕೊಂಬಂದಿಲ್ಲ ಅಂತಂದರೆ ಇವಾಗಲೇ ಹೋಗಿ ನಿಮ್ಮ ಕಾಲೇಜಿಗೆ ಹೋಗಿ ಬರ್ಸ್ಕೊಬನ್ನಿ. ಓಕೆನಾ. ಸೊ ಇದು ಕೂಡ ಬೇಕಾಗುತ್ತೆ. ಸರಿನಾ. ನೆಕ್ಸ್ಟು
ನಿಮ್ಮ ಆಧಾರ್ ಕಾರ್ಡ್. ಸರಿನಾ? ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ. ಯಾಕಂದರೆ ಈ ಆಧಾರ್ ಕಾರ್ಡೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ನನ್ನ ಅಡ್ಮಿಷನ್ ಟೈಮಲ್ಲಿ ಎಲ್ಲ ಕೇಳಿದ್ರು. ಓಕೆನಾ? ಸೊ ಅದಕ್ಕೋಸ್ಕರ ನೀವು ಕೂಡ ಇಟ್ಕೊಂಡು ಹೋಗಿ. ಸೊ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ. ಸರಿನಾ? ಸೊ ನೆಕ್ಸ್ಟು ನಿಮ್ಮ ಬ್ಯಾಂಕ್ ಪಾಸ್‌ಬುಕ್ ಕೂಡ ಬೇಕಾಗುತ್ತೆ. ಸೊ ನಿಮಗೆ ಡೌಟ್ ಬರ್ಬೋದಲ್ವಾ, ಬ್ರೋ ಬ್ಯಾಂಕ್ ಪಾಸ್‌ಬುಕ್ ಎಲ್ಲ ಕೇಳ್ತಾರಾ ನಮ್ಮದು ಅಂತ. ಸೊ ಯಾಕಂದರೆ ನನ್ನ ಅಡ್ಮಿಷನ್ ಟೈಮಲ್ಲಿ ಕೂಡ ಕೇಳಿದ್ರು. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಕೇಳ್ಬೋದಲ್ವಾ. ಸೊ ಸೇಫ್ಟಿಗೆ ಇಟ್ಕೊಂಡಿರಿ. ಓಕೆನಾ? ಸೊ ಕೇಳ್ಬೋದು. ನೆಕ್ಸ್ಟು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ಸ್. ಸೊ ಓಕೆ, ಇಷ್ಟೊತ್ತವರೆಗೂ ನಾನು ಏನು ಹೇಳಿದೆ ಡಾಕ್ಯುಮೆಂಟ್ಸ್ಗಳ ಲಿಸ್ಟು, ಇದು ಪ್ರತಿಯೊಬ್ಬರಿಗೂ ಕೂಡ ಅಪ್ಲೈ ಆಗುತ್ತೆ. ಓಕೆನಾ? ಸೊ ಪ್ರತಿಯೊಬ್ಬರು ಈಗ ಹೇಳಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಳ್ಳಿ. ಬಟ್ ನಾನು ಇವಾಗ ಹೇಳ್ತಿರುವಂಥ ಡಾಕ್ಯುಮೆಂಟ್ಸು, ನೀವೇನಾದರೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸಲ್ಲಿ ಅದನ್ನು ಕ್ಲೇಮ್ ಮಾಡಿದರೆ ಮಾತ್ರ ಈಗ ಹೇಳ್ತಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಬೇಕು. ಓಕೆನಾ? ಸೊ ಈ ಒಂದು ಕ್ಯಾಟಗರಿಲಿ ಫಸ್ಟ್ ಒನ್ನು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು. ಐ ಥಿಂಕ್ ನೀವು ಏನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸಲ್ಲಿ ನಿಮ್ಮ ಕ್ಯಾಸ್ಟನ್ನು ವೆರಿಫೈ ಮಾಡ್ಕೊಂಡಿರ್ತೀರ. ಈ ಒಂದು ನಿಮ್ಮ ಆರ್ ಡಿ ನಂಬರ್ ಏನಿರುತ್ತೆ ಅಲ್ವಾ, ಸೊ ಅದನ್ನು ಎಂಟರ್ ಮಾಡಿಬಿಟ್ಟು ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟನ್ನು ವೆರಿಫೈ ಮಾಡಿರ್ತೀರ. ಸೊ ಅದನ್ನು ಕೂಡ ನೀವು ಕಾಲೇಜ್ವರೆಗೆ ಕೊಡಬೇಕಾಗುತ್ತೆ. ಓಕೆನಾ? ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಸೊ ನೆಕ್ಸ್ಟು ರೂರಲ್ ಸರ್ಟಿಫಿಕೇಟು. ನೀವೇನಾದ್ರು ರೂರಲ್ ಕೋಟಾನ ಕ್ಲೇಮ್ ಮಾಡಿದರೆ ಇದನ್ನ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸಲ್ಲೇ ಇದನ್ನ ಸಬ್ಮಿಟ್ ಮಾಡಿರ್ತೀರ. ಸೊ ಅದನ್ನ ಕರೆಕ್ಟಾಗಿ ಹುಡುಕಿ ಇಟ್ಕೊಳ್ಳಿ. ಓಕೆನಾ? ಸೊ ಇನ್ ಕೇಸ್ ನೀವೇನಾದರೂ GM ಕ್ಯಾಂಡಿಡೇಟ್ ಆಗಿಬಿಟ್ಟು ನೀವೇನಾದ್ರು ರೂರಲ್ ಕೋಟಾ ಕ್ಲೇಮ್ ಮಾಡಿರ್ತೀರ ಅಂತಂದರೆ, ನೀವು NCLC ಸರ್ಟಿಫಿಕೇಟ್ ಏನಿರುತ್ತಲ್ವಾ, ಸೊ ಅದನ್ನು ಸಬ್ಮಿಟ್ ಮಾಡಿರ್ತೀರ. ಸೊ ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ? ಸೊ GM ಕ್ಯಾಂಡಿಡೇಟ್ಸು ಯಾರ್ಯಾರು ರೂರಲ್ ಕೋಟಾನ ಕ್ಲೇಮ್ ಮಾಡಿರ್ತೀರ ಅವರಿಗೆ ರೂರಲ್ ಕೋಟಾ ಪ್ಲಸ್ NCLC ಸರ್ಟಿಫಿಕೇಟ್ ಇದು ಮಸ್ಟ್ ಆ್ಯಂಡ್ ಶುಡ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ನೀವೇನಾದ್ರು ಕನ್ನಡ ಮೀಡಿಯಂ ಕೋಟಾನ ಕ್ಲೇಮ್ ಮಾಡಿದರೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಓಕೆನಾ? ಸೊ ಇದನ್ನೆಲ್ಲ ನಾನು ಏನು ಹೇಳ್ತಿದ್ದೀನಿ ಡಾಕ್ಯುಮೆಂಟ್ಸು, ನೀವೆಲ್ಲ ಕೋಟಾಸ್ ಏನಿದ್ದಾವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಸಬ್ಮಿಟ್ ಮಾಡಿರ್ತೀರ. ಓಕೆನಾ? ಸೊ ಅದನ್ನು ಕರೆಕ್ಟಾಗಿ ಹುಡ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಸೊ ಅದಕ್ಕೋಸ್ಕರ ನಿಮ್ಗೊಂಥರ ನೆನಪು ಮಾಡಿಸ್ತಾ ಇದ್ದೀನಿ ನಾನು ಇವಾಗ. ಓಕೆನಾ? ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಸೊ ಕರೆಕ್ಟಾಗಿ ಇಟ್ಕೊಳ್ರಿ ಅಂತ ಹೇಳ್ತಿರೋದು. ಓಕೆನಾ? ಸೊ ನಿಮ್ಮ ಹತ್ರ ಎಲ್ಲ ನೀವೇನಾದ್ರು ಕ್ಲೇಮ್ ಮಾಡ್ಕೊಂಡಿದ್ರೆ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಸರಿನಾ? ಸೊ ನೆಕ್ಸ್ಟು ಹೈದರಾಬಾದ್ ಕರ್ನಾಟಕ ಅಂದರೆ 371 ಸರ್ಟಿಫಿಕೇಟ್ ಏನಿರುತ್ತೆ, ಸೊ ಅದು ಕೂಡ ಬೇಕಾಗುತ್ತೆ. ನೀವೇನಾದರೂ ಹೆಚ್ಚಿಗೆ ಕೋಟಾನ ಕ್ಲೇಮ್ ಮಾಡಿದರೆ, ಸೊ ಅದನ್ನು ಕೂಡ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆನಾ? ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ ನೀವು ಕೊಡಲೇಬೇಕಾಗಿರುತ್ತೆ ಕಾಲೇಜವರಿಗೆ. ಸೊ ಅದಕ್ಕೋಸ್ಕರನೇ ನಾನು ಹೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಇವಾಗಲೇ ಕರೆಕ್ಟಾಗಿ ಅರೇಂಜ್ ಮಾಡಿ ಒಂದು ಫೈಲ್ ಮಾಡಿಟ್ಕೊಂಡು ಅದರಲ್ಲಿ ಇಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಈ ಒಂದು ಅಡ್ಮಿಷನ್ ಪ್ರೊಸೆಸನ್ನು ಕಂಪ್ಲೀಟ್ ಮಾಡೋದಕ್ಕೆ ತೊಂದರೆ ಆಗಲ್ಲ. ಓಕೆನಾ? ಸೊ ಆಮೇಲೆ ಲಾಸ್ಟಲ್ಲಿ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳು ಅರೇಂಜ್ ಮಾಡ್ಕೊಳೋದಕ್ಕೆ ಹೋಗಿ ಆಮೇಲೆ ಕೆಲವೊಂದನ್ನು ಮರೆತುಬಿಟ್ಟು ಇಲ್ಲಿ ತುಂಬ ದೂರ ಟ್ರಾವೆಲ್ ಮಾಡ್ಕೊಬಂದು ಸೊ ತುಂಬ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ರೆಡಿ ಮಾಡ್ಕೊಳ್ಳಿ. ಹಾಗೆ ರೆಡಿ ಮಾಡ್ಕೊತೀರಲ್ವ, ಸೊ ಆವಾಗಲೇ 2 ಸೆಟ್ಟು ಅಥವಾ 3 ಸೆಟ್ಟು ಜೆರಾಕ್ಸನ್ನು ಮಾಡಿಟ್ಕೊಳ್ಳಿ. ಸರಿನಾ? ಸೊ ನಿಮಗೆ ಯೂಸು. ಓಕೆನಾ? ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಇವಾಗಲೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಅವರಿಗೂ ಕೂಡ ಇವಾಗಲೇ ಶೇರ್ ಮಾಡಿ. ಸರಿನಾ? ಸೊ ಯಾರಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ರೌಂಡ್ ಅಂದರೆ 3rd ರೌಂಡಲ್ಲಿ ನೀವು ಯಾವ ಕಾಲೇಜ್ ಸೇರ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದೇ ಕಾಲೇಜಲ್ಲಿ ನೀವು ಅಂದ್ಕೊಂಡಿರೋ ಸೀಟೇ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.